ಪ್ರತಿಪಾದನೆ ಇತ್ತು. ಅದನ್ನು ಈಗ ತಾನೇ ನಾವು ಚಿಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಆ ಚಿಕ್ಕ ಮಗು ಶ್ರೀರಾಮಚಂದ್ರನ ಬಗ್ಗೆ ಹಾಡಿರ್ತಕ್ಕಂಥ ಒಂದು ಹಾಡು ಮತ್ತು ನಮ್ಮ ಬೆಳ್ಳಿಚುಕ್ಕಿ ವೀರೇಂದ್ರ ಅವರು ಹಾಗೂ ಸಹೋದರಿ ಏನವ್ರ ಹೆಸರು, ಮೇಡಮ್ ಹೆಸರು ಸುನೀತಾ ಅವರು ಬಂಧುಗಳು, ಯಾವುದೇ ಆಗಲಿ ಒಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಐತಿಹಾಸಿಕ ಒಂದು ವ್ಯವಸ್ಥೆಯನ್ನು ತೊಡಗಿಸ್ಕೊಂಡು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯರಾಗೋಣ ಅಂತಕ್ಕಂಥ ಮಾತನಾಡ್ತಾ, ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶಕ್ಕೆ ಒಂದು ಕೀರ್ತಿಪಥಕ್ಕೆ ಆಗಲಿ ಅಂತಕ್ಕಂಥ ಒಂದು ಆಶಯದ ನುಡಿಯನ್ನು ಆಡ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಅವಕಾಶ ಬಂದಿದೆ, ದಯವಿಟ್ಟು ಒಂದು ಸಾಹಿತ್ಯ ಬರೆದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ಥರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದರು. ಸೊ ಅವಾಗ ಮೂಡಿದ್ದೇನೆ ಈ ರಾಮನ ಗೀತೆ. ಅದು ಆಗಿ ಸುಮಾರು ಒಂದು 3 ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ. ತುಂಬ ಅರ್ಜೆಂಟಲ್ಲಿ ಮಾಡಿದ್ವಿ, ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಅದೇ ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ. ಈಗ ನಿನ್ನೆ ಮೊನ್ನೆ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು, ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ 3 ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದ್ದೀವಿ. ಒಂದು ರಾಮನ್ ಬಗ್ಗೆ ಏನಾರು ಹೇಳಿ ಅಥವಾ ಆ ದೇವಸ್ಥಾನದ ಬಗ್ಗೆ ಏನಾರು ಹೇಳಿ ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಏನಾರು ಮಾಡಿ ಸರ್ ಅಂತ ಹೇಳಿದ್ರು. ಅದು ತುಂಬಾ ತರಾತುರಿನಲ್ಲಿ ನಾನು ಬರ್ದಿದ್ದೀನಿ, ಬರೆದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ಅದು ನಂದೇನೆ. ಸೊ ದಟ್ ಆ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ನಲ್ಲಿ ಬಹಳ ಆಸಕ್ತಿ ವಹಿಸಿ ಮೇಡಮ್ ಅವರು, ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣಾ ಬಾನು ಅವರು ತುಂಬಾ ಆಸಕ್ತಿ ಇದೆ. ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ವಂಶಿ ಅವರು ನಿರ್ದೇಶನ ಮಾಡಿದಂತಹ ಟೇಕ್ಕೊಂಡು ಅದರಲ್ಲಿ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯಿತು. ಸೊ ಇವಾಗ ಇದೊಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ದೀವಿ. ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನ ಕೇಳ್ತಾ ಇದ್ದಾರೆ. ನಮಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಯಾವುದು ಅಂದ್ರೆ ಅದು ನಮಗೆ, ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು ಅದನ್ನ ಚಿತ್ರೀಕರಣ ಮಾಡುವಂತ ಕಾಲದಲ್ಲಿ ಅದ್ ಮಾಡಿ ಮತ್ತೆ ಕೆಲವೊಂದು ಭಾಗಕ್ಕೆಲ್ಲ ಅವ್ರು ಕಳಿಸಿದ್ರು, ಮರಾಠಿ, ಭೋಜ್ಪುರಿ, ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮೇಡಮ್. ಅವಾಗ ಅವರು ಇದನ್ನ ತುಂಬಾ ಚೆನ್ನಾಗಿದೆ, ಟ್ಯೂನ್ ಚೆನ್ನಾಗಿದೆ, ಹಾಡಿರೋ ರೀತಿ ಚೆನ್ನಾಗಿದೆ, ಅದನ್ನ ನಮ್ಮ ಭಾಷೆಗಳಲ್ಲಿ ಮಾಡ್ಕೊಡಿ ಅಂತ ಈಗಾಗಲೇ ಅದಕ್ಕೊಂದು ಆಫರ್ ಬಂದ್ರೆ ಫಸ್ಟ್ ಮರಾಠಿಲಿ ಬಂದಿದೆ, ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಧ್ವನಿಗೂಡಿಸಿರ್ತಕ್ಕಂಥದ್ದು ಮಾನಸ ಹೊಳ್ಳ ಅಂತ ಹೇಳಿ. ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು 100 ಗೀತೆಗಳನ್ನ ಹಾಡಿದ್ದಾರೆ. ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥವ್ರು ಶಿವಸತ್ಯ ಅವರು. ಇದರ ಕ್ಯಾಮ್ರಾಮನ್ ಗಗನ್ ಅವ್ರು ಕೆಲಸ ಮಾಡಿದ್ರು. ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ರು ಕೆಲಸ ಮಾಡಿದ್ರು, ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ನಮ್ಮ ಅನಿಲ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಗ್ರಾಫಿಕ್ಸ್ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬಾ ಕೆಲಸ ಮಾಡಿದ್ದಾರೆ. ಮೇಕಪ್ ನಮ್ಮ ಮಗಳೇ ಮಾಡಿರೋದು, ರೇಷ್ಮಾ ಬೆಳ್ಳಿದೀಪ ಅಂತೇಳಿ ಅವಳೇ ಮಾಡಿದ್ ಮೇಕಪ್, ಮತ್ತೆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೇ ಮಾಡಿರೋದು. ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ಗಳನ್ನ ಸುಮಿತಾ ಮೇಡಮ್ ಅವರಾಗ್ಲಿ, ಅವರ ಕುಟುಂಬ ಪ್ರವೀಣಾ ಬಾನು ಅವರಾಗಲಿ ಮಾಡ್ತಾನೆ ಇರ್ತಾರೆ. ಅವರು ಹೊರ ದೇಶದಲ್ಲಿ ಇರ್ತಕ್ಕಂಥ ಆದರೂ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಮಾಧ್ಯಮದ ಸ್ನೇಹಿತರು. ನಾವು ಯಾವಾಗಲೂ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಶಿವನ್ ಹೇಳ್ತಿದ್ದಾನೆ ಇಲ್ಲಿ, ಎಸ್ಕಾಟ್ ಹೇಳ್ತಿದ್ದಾನೆ. ಯಾರ್ದು ಅವ್ರು ತುಂಬಾ ಖುಷಿಯಾಗಿದೆ. ನಿನ್ನೆ ಕರೆದು ಪೇಜಾವರ ಶ್ರೀಗಳು ಮಠಕ್ಕೆ ಕರೆದು ಮಗಳನ್ನ ಕರೆದು ಸನ್ಮಾನ ಮಾಡಿ ಕಳಿಸಿದ್ದಾರೆ. ರಾತ್ರಿ 9:30 ಯಾವುದು ಎಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ, ಸಂಸ್ಕೃತ ಎಕ್ಸಾಮ್ ನಡೀತಾ ಇದೆ. ಅವರು ಕೂಡ ಇವತ್ತು ಬರಬೇಕಾಗಿತ್ತು. ಅವ್ರಿಗೇನಾಗಿದೆ ಅಂದ್ರೆ ಅವ್ರ ಗುರುಗಳು ಅಲ್ಲೇ ಇರೋದ್ರಿಂದ ಮಠದಲ್ಲಿ ಬೆಂಗಳೂರಿನ ನಮ್ಮ ವಿದ್ಯಾಪೀಠ ಸರ್ಕಲ್ ಇರುವಂತ ಮಠದಲ್ಲೇನೆ ನಿನ್ನೆ ರಾತ್ರಿ ಕರೆದು ಇಬ್ರು ಹೆಣ್ಮಕ್ಳನ್ನ ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ. ಸೊ ನನ್ನ ಕೂಡ ಕರೆದು ನಾನು ಹೋಗಕ್ಕೆ ಆಗಿಲ್ಲ ಅಷ್ಟೇನೆ. ಕರೆದು ಬಹಳ ವಿಶೇಷವಾಗಿ ಇಡೀ ಸಾಂಗನ್ನ ನೋಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹೆಸರಾಗತ್ತೆ, ತುಂಬಾ ಚೆನ್ನಾಗಿ ಮಾಡಿದೀರಾ, ನಮ್ಗಂತೂ ಹೆಮ್ಮೆ ಆಗಿದೆ ಅಂತ ಹೇಳಿದ್ದಾರೆ. UP ಸರ್ಕಾರದಲ್ಲೂ ಕೂಡ ಅವರು ಆಕ್ಚುಲಿ ಇದು ಜನವರಿ 22ನೇ ತಾರೀಕಿಗೆ ಅಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು, ಅಲ್ಲಿ ಅಯೋಧ್ಯೆಯಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು. ಅದೇ ಈಗ ಪ್ರಯಾಗದ್ದಾಗಿರೋದ್ರಿಂದ ಪೋಸ್ಟ್ಪೋನ್ ಆಗಿದೆ. ಅದು 1 ವರ್ಷದ ಕಾರ್ಯಕ್ರಮ ಕೂಡ ಇನ್ನೂ ಆಗಿಲ್ಲ. ಅಲ್ಲಿ ಅಯೋಧ್ಯ ರಾಮ ಮಂದಿರದ 1 ವರ್ಷದ ಸೆರೆಮನಿ ಕೂಡ ಇನ್ನೂ ಆಗಿಲ್ಲ.
ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಸಾಂಗ್ನ ಮಾಡಿರ್ತಕ್ಕಂಥ ಟೀಮ್ನ ಕೂಡ ಕರೀತಾರೆ. ಈಗ ಕೇಳಿದ್ದಾರೆ, ಈಗ ಅದಕ್ಕೆ ತುಂಬಾ ತುರ್ತಾಗಿ ನಾವು ಮರಾಠಿ ಮತ್ತು ಹಿಂದಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಯೂಟ್ಯೂಬ್ ಚಾನಲ್ಗೆ ಇವತ್ತು ರಾತ್ರಿನೇ ಲೋಡ್ ಆಗುತ್ತೆ. ಋತುಸ್ಪರ್ಶ ಅಂತ ಅವಳದೇ ಇದೆ, ಅವಳೇ ಮಗಳ ಹೆಸರಲ್ಲೇ ಇದೆ. ಹಾಗಾಗಿ ಅವ್ರು ಅದರನ್ನೆಲ್ಲೇ ಮಾಡ್ತಿದ್ದಾರೆ, ಕೆಲವೊಂದೆಲ್ಲ ಹಾಕೊಳ್ತಾ ಇದ್ದಾರೆ. ಕಳೆದ ಒಂದು 6-7 ತಿಂಗಳಲ್ಲಿ ಒಂದು ಸಣ್ಣದೊಂದು ಬಿಟ್ ತರ ಮಾಡಿದ್ವಿ ನಾವು. ಸುಮಾರು 1.5 ಇಂದ 1.25 ಲಕ್ಷ ಜನ ಅದರ ವ್ಯೂ ನೋಡಿದ್ದಾರೆ ಅವಳದು. ಇಡೀ ಅವಳದೊಂದು ಪ್ರೋಗ್ರಾಮ್ನ ಗಣಪತಿಯನ್ನ ನೀರಿಗೆ ಬಿಡ್ತಾ ಇದ್ದಾರೆ. ಅದಕ್ಕೆ ದೇವತೆಗಳು ಬಂದು ಹೇಳಿದ್ರೆ ಹೆಂಗಿರುತ್ತೆ, ಅದೊಂದು ಧಾರ್ಮಿಕ ಹಬ್ಬವನ್ನು ನೀವು ಹೆಂಗ ಆಚರಣೆ ಮಾಡ್ತಾ ಇದ್ದೀರಾ, ಕಲುಷಿತವಾಗಿ ನೀರನ್ನ ಮಾಡ್ತಾ ಇದ್ದೀನಿ, ನೀರನ್ನ ಹಾಳು ಮಾಡ್ತಾ ಇದ್ದೀರಾ, ಬಣ್ಣ ಮಿಶ್ರಿತ ಇದರಿಂದ ಇದೆಲ್ಲ ಆಗ್ತಿದೆ ಅಂತ ಆ ಥರದೊಂದು ಪೋರ್ಟ್ರೇಟ್ ನಾನೇ ಬರೆದಿದ್ದೆ ಅದನ್ನ ಸಬ್ಜೆಕ್ಟ್ ಅನ್ನ. ಅದನ್ನ ಮಾಮೂಲಿ ಜನರು ಹೇಳಿದ್ರೆ ಅದ್ರ ಜನ ತಗೊಳ್ಳೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, 9 ನವ ದುರ್ಗಿಯರು ಬಂದು ಇದು ಹೆಣ್ಣು ದೇವರುಗಳು ಬಂದಾಗ ಯಾವುದೇ ತರ ಒಂದೊಂದು ಕ್ಯಾರೆಕ್ಟರ್ ಬಂದು ಹೇಳುತ್ತೆ ಅಂತ ಅದನ್ನ ಮಾಡಿದ್ವಿ. ಅದು ತುಂಬಾ ದೊಡ್ಡ ಮಟ್ಟದ ಹಿಟ್ ಆಯ್ತು. ಅದು ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಎಷ್ಟೋ ಬೇರೆ ಬೇರೆ ಭಾಗಗಳಿಂದ ಅವಳದು ಸ್ಕ್ಯಾನರ್ಗೆಲ್ಲ ದುಡ್ಡೆಲ್ಲ ಹಾಕಿದ್ದಾರೆ ಸುಮಾರು ಜನ. ಆ ಥರದ್ದೆಲ್ಲ ಆಯ್ತು ಅವಳದಿಗೆ. ಅದರ ಇನ್ನೊಂದು ಪ್ರಯತ್ನವೇ ಈ ರಾಮಂದು. ಅಂದ್ರೆ ಇದು ಕಾಂಪಿಟೇಷನ್ ಅಂತಾನೆ ಕೊಟ್ಟಿದ್ರು ನಮಗೆ. ಕಾಂಪಿಟೇಷನ್ಗೆ ಅದೇ ಸಾಹಿತ್ಯ ಬರೆದು ಹೊಸದಾಗಿ ಮಾಡ್ಬೇಕು, ಯಾವ್ದು ಹಳೇದನ್ನ ತೆಗೆದು ಶೂಟ್ ಮಾಡೋದಾಗ್ಲಿ ಅಥವಾ ಇನ್ಯಾವುದನ್ನು ಕಾಪಿ ಮಾಡೋದಾಗ್ಲಿ ಮಾಡ್ಕೊಡ್ದು ಅಂತ ಹೇಳಿದ್ರು. ಹಾಗಾಗಿ ಹೊಸದಾಗಿ ಹಾಡನ್ನ ಬರೆದು ಒಂದೇ ದಿನದಲ್ಲಿ ಅದು ಅವಳಿಗೆ ಎಕ್ಸಾಮ್ ಬೇರೆ ಆ ದಿನ ಸುಮಾರು 11:30 12 ಗಂಟೆಗೆ ಬಂದಿದ್ದು ಮಧ್ಯಾಹ್ನ ಮಗಳೋಡು ಬಂದು ಅವಾಗ ಮೇಕಪ್ ಮಾಡಿಸಿ ಅವಾಗ ಶೂಟ್ ಮಾಡಿರೋದು. ಬರೀ 7 ಗಂಟೆಯಲ್ಲಿ ಸುಮಾರು 7 ಗಂಟೆ ಒಳಗಡೆ ಶೂಟಿಂಗ್ ಮುಗಿಸಿದೀವಿ. ಅದನ್ನ 2 ದೇವಸ್ಥಾನ ಶೂಟ್ ಮಾಡೋದು. ಒಂದು ಜಯನಗರ, ಅಲ್ಲಿಂದ ರಾಜಾಜಿನಗರ ರಾಮ ಮಂದಿರದ ಸ್ಟ್ಯಾಚು ಇದೆ, ಅಲ್ಲಿಗೆ ಶಿಫ್ಟ್ ಆಗಬೇಕು. ಸೊ ಅಷ್ಟರಲ್ಲಿ ತುಂಬಾ ಸ್ಟೈನ್ ಕೊಟ್ಟು ಆ ಹುಡುಗಿಯಲ್ಲ ನಾನು ಕೆಲಸ ಮಾಡಿಸಿರೋದು. ತುಂಬಾ ತರಕಾರಿ ಅದು ಬೇಗ ಶೂಟಿಂಗ್ ಆಗಿದೆ. 2-3 ದಿನ ಮಾಡಿಲ್ಲ. ಅದು ಮಾಡಿದ ಕೇವಲ ಒಂದೇ ದಿನ. ತುಂಬಾ ಚೆನ್ನಾಗೂ ಸಪೋರ್ಟ್ ಮಾಡಿಲ್ಲ ಮಗಳು, ಬಹಳ ತುಂಬಾ ಆಕ್ಟಿವ್ ಅವಳು. ಹಾಗಾಗಿ ತುಂಬಾ ಸಪೋರ್ಟಿವ್ ಆಯ್ತು. ನಮಗೆ ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ದೇನೆ. ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಅಂದ್ರೆ, ಒಳ್ಳೊಳ್ಳೆಯ ಸಿನಿಮಾಗಳು, ಸದಾಭಿರುಚಿಯ ಚಿತ್ರಗಳು. ನಾನು ಹೋದ ವರ್ಷ ನಿರ್ಮಾಪಕನಾಗಿ ಕನ್ನಡಿ ಅಂತ ಚಿತ್ರ ಮಾಡಿದಾಗ ಬೇರೆ ಬೇರೆ ದೇಶ, ಅಮೆರಿಕ ಅಕ್ಕಾಸಮಣನ ಸೆಲೆಕ್ಟ್ ಮಾಡ್ತಾರೆ, ಬೇರೆ ಬೇರೆ ದೇಶದಲ್ಲಿ ಸಿನಿಮಾ ಸೆಲೆಕ್ಟ್ ಆಗತ್ತೆ. ಬೆಂಗಳೂರಿನಲ್ಲಿ ಅದರಲ್ಲೂ ಕನ್ನಡದ ನೆಲದಲ್ಲಿ ಕನ್ನಡದ ಕಥೆಯನ್ನ ಆಧಾರಿತ ಒಂದು ಕಾದಂಬರಿ ಚಿತ್ರವನ್ನ ಆಯ್ಕೆ ಮಾಡಲ್ಲ. ನಮಗೆಷ್ಟು ನೋವಾಗಲ್ಲ. ಇನ್ನು ಒಳ್ಳೆ ಸಿನಿಮಾ ಬರಲ್ಲ, ಒಳ್ಳೆ ಸಿನಿಮಾವನ್ನ ಜನ ನೋಡ್ತಾ ಇಲ್ಲ ಅಂದ್ರೆ ಎಲ್ಲಿಂದ ನೋಡ್ತಾರೆ? ಈ ಸರಿನೂ ಅದೇನೇ ಆಗಿದೆ. ಬಟ್ ಆದರೆ ಒಂದು ಸಮಾಧಾನಕರ ಬಹುಮಾನ ಏನಪ್ಪಾ ಅಂತಂದ್ರೆ, ಈ ಪಿದಾಯ್ ಅಂತದ್ದು ಆಗಿರ್ಬೋದು ಅಥವಾ ದಸ್ಕತ್ ಅಂತ ಸಿನಿಮಾಗಳು, ಕೆಲವು ಸಿನಿಮಾಗಳು ನಂಗೆ ಬಹಳ ಇಷ್ಟ ಆಗಿದೆ. ನಾನು ಆ ಥರನೇ ವಿಮರ್ಶೆ ಕೂಡ ನಾನು ಮಾಡಿದ್ದೇನೆ ಅದನ್ನ. ಸೊ ನಮ್ಗೆ ಬೇಜಾರೇನು ಅಂದ್ರೆ, ಸರ್ಕಾರ ದುಡ್ಡು ಕೊಡುತ್ತೆ, ಎಲ್ಲ ಕೊಡುತ್ತೆ, ಆದ್ರೆ ಜೂರಿ ಮೆಂಬರ್ಗಳನ್ನ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಸೋಲುತ್ತೆ. ಈಗ ಉದಾಹರಣೆಗೆ ಈ ಹೆಣ್ಮಗಳು ಮಾಡಿರೋ ಸಿನಿಮಾ ಕೂಡ ಈ ವರ್ಷ ಮಕ್ಕಳ ಸಿನಿಮಾನೇ ಇಲ್ಲ. ಈ ಸರಿ ಏನ್ ಹೇಳುತ್ತೆ, ಒಂದು ಫೆಸ್ಟಿವಲ್ ಏನ್ ಹೇಳುತ್ತೆ, ಎಲ್ಲಾ ತರದ ವಿಭಾಗದ ಪೌರಾಣಿಕ, ಐತಿಹಾಸಿಕ, ಜನಪದ ಮತ್ತೆ ಮಕ್ಕಳ ಚಿತ್ರ, ಸಾಮಾಜಿಕ ಕಳಕಳಿಯ ಚಿತ್ರ, ಆಮೇಲೆ ಮಹಿಳಾ ಪ್ರಧಾನ ಚಿತ್ರ ಎಲ್ಲ ಬರಬೇಕು ಅಂತ ಕೇಳುತ್ತೆ. ಇಲ್ಲಿ ನೋಡಿದ್ರೆ ಈ ತರದ್ ಸೆಲೆಕ್ಟ್ ಮಾಡ್ತಾರೆ. ನಾವು ನಿರ್ಮಾಪಕರುಗಳಾಗಿ ಅಥವಾ ನಿರ್ದೇಶಕರಾಗಿ ನಾವು ಯಾವ ತರದನ್ನ ಆಯ್ಕೆ ಮಾಡೋಕೆ ಅನ್ನೋದೇ ಗೊಂದಲದಲ್ಲಿದ್ದೀವಿ ಈಗ ನಾವು. ಇದು ದೊಡ್ಡ ಮಟ್ಟದ ನಮಗೆ ಚಾಲೆಂಜ್ ಆಗಿದೆ. 50 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತ ಹಲವಾರು ಧಾರಾವಾಹಿಗಳಾಗ್ಲಿ, ಸಿನಿಮಾಗಳಾಗ್ಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ಗಳಾಗ್ಲಿ ಸುಮಾರು ವರ್ಕ್ ಮಾಡಿರೋವಂಥವ್ರು ಶಿವಸತ್ಯ ಸರ್. ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ವೀರೇಂದ್ರ ಸರ್ ತುಂಬ ಆತ್ಮೀಯರು, ತುಂಬ ಚಿಕ್ಕ ಹುಡುಗಿದನ್ನು ನೋಡಿದ್ದಾರೆ. ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತು ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನಿಜವಾಗ್ಲೂ ರಾಮನ್ ಬಗ್ಗೆ ಹಾಡಬೇಕು ಅಂದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ. ಸೊ ಅದೇ ಒಂದು ಖುಷಿನಲ್ಲಿ ಇವತ್ತು ಬಿಡುಗಡೆ ಕೂಡ ಆಗಿದೆ. ಸೊ ವೇದಿಕೆ ಮೇಲಿರೋರಿಗೂ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ. ಆತ್ರೇಯ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತು ಅವರ ಪತಿ ಶ್ರೀ ಪ್ರವೀಣ್ ಭಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ. ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆಯ ಹಾಡನ್ನು ಕಟ್ಟಿಕೊಟ್ಟಿದ್ದಾರೆ. ನಿರ್ದೇಶನವನ್ನು ಆತ್ಮೀಯ ಗೆಳೆಯ DC ವೀರೇಂದ್ರ ಅವರು ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ.
ಚೆನ್ನಾಗಿದೆ, ಒಳ್ಳೆಯದಾಗಲಿ. ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ. ಈಗಾಗಲೇ ಅವರ ನೋವನ್ನು ತೋಡ್ಕೊಂಡಿದ್ದಾರೆ. ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಫಿಲ್ಮ್ ಫೆಸ್ಟಿವಲ್ಲು ಯಾವ ಥರ ಲೋಪಗಳಾಗಿದೆ ಅನ್ನೋದನ್ನ ಇದು ಚರ್ಚೆ ಮಾಡೋ ವೇದಿಕೆ ಅಲ್ಲ. ಆದರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ ಪೀಠಿಗೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡ್ಬೋದು ಅಂತ ನಾನು ಭಾವಿಸ್ತೇನೆ. ಆ ಕಣ್ಮುಂದೆ ಇರುವಂಥದ್ದನ್ನ ಅವರು ವೇದಿಕೆ ಮೇಲೆ ಪಾಯಿಂಟನ್ನೇ ಎತ್ತಿದ್ದಾರೆ. ಹಲವಾರು ಲೋಪದೋಷಗಳು ಇರ್ಬೋದು, ಆದರೆ ಅದನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು, ಶೂಟಿಂಗ್ ಮಾಡೋದು ಬಹಳ ಈಸಿ, ಆದರೆ ಅದನ್ನು ಪ್ರದರ್ಶನಕ್ಕೆ ತರುವಂಥ ಸಮಯದಲ್ಲಿ ಆ ನೋವನ್ನ ಒಬ್ಬ ನಿರ್ಮಾಪಕನಿಗೆ ಅದರ ನೋವು ಏನಂತ ಗೊತ್ತಿರುತ್ತೆ. ನಾವೆಷ್ಟೇ ಇವಾಗ ಪ್ರಾಮುಖ್ಯತೆ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಜವಾದ ಸಿನಿಮಾ ಒಂದು ಹಂತಕ್ಕೆ ಗೆಲ್ಲಿಸ್ಬೋದು. ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಮತ್ತು ಅದರಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಸಿನಿಮಾ ಒಂದು ಮಟ್ಟಕ್ಕೆ ಗೆಲ್ಲಿಸ್ಬೋದು. ನಮ್ಮ ಇಂಡಸ್ಟ್ರಿ ಸಿನಿಮಾ ಓಡಲ್ಲ ಅಂತೀವಿ, ನಿಜ ಓಡಲ್ಲ. ಆ ಓಡೋದಕ್ಕೆ ನಾವೇನು ಪ್ರಯತ್ನ ಪಡ್ತಾರೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಬ್ರು ಕಲಾವಿದರು ಪಾತ್ರ ಮಾಡಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತ ಕೈ ಕೊಳ್ಕೊಂಡು ಹೋಗ್ಬಿಟ್ರೆ ಆ ಸಿನಿಮಾ ಮುಂದೆ ಎಲ್ಲಿ ಬರುತ್ತೆ? ಆ ಸಿನಿಮಾಗೋಸ್ಕರ ಕಲಾವಿದರು ಪಾತ್ರ ಮಾಡಿರೋರು ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೋಬೇಕು, ಪ್ರಮೋಷನ್ ಮಾಡಬೇಕು. ಯಾರಾದ್ರೂ ಒಬ್ರು ಐಸ್ ಕ್ಯಾಂಡಿ ತಗೊಂಡು ತಿನ್ಕೊಂಡು ಅದನ್ನ ರೀಲ್ಸ್ ಮಾಡಾಕ್ತಾರೆ. ಬಟ್ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಆ ಸಿನಿಮಾ ಬಗ್ಗೆ ಏನೂ ಮಾತಾಡಲ್ಲ. ಸೊ ಹೀಗಿದ್ದಾಗ ನಮ್ಮಲ್ಲೂ ಲೋಪದೋಷ, ಜನರು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ಜನರದ್ದು ತಪ್ಪಿಲ್ಲ. ಅದರಲ್ಲಿ ಜನರಿಗೆ ಒಳ್ಳೆ ಐಟಮ್ ಕೊಟ್ರೆ ಬಂದು ನೋಡೇ ನೋಡ್ತಾರೆ ಎಲ್ರು. ಸೊ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಸುಮಿತಾ ಮೇಡಮ್ ಅವ್ರಿಗೆ ಋತುಸ್ಪರ್ಶ ತುಂಬಾ ಮುದ್ದಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇದೆ. ಭವಿಷ್ಯ ಚೆನ್ನಾಗಿರ್ಲಿ, ರಾಮ ನಿನಗೆ ಒಳ್ಳೆ ಆಶೀರ್ವಾದ ಮಾಡಲಿ ಭಗವಂತ. ಒಂದು ನಮ್ಮ ನಿಜಕ್ಕೂ ಹೇಳ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ನಾಯಕ ನಟಿಯ ಎಲ್ಲ ಲಕ್ಷಣಗಳನ್ನು ಕಾಣ್ತಾ ಇದೆ. ಏನು ಜಾಸ್ತಿ ಬಾಲನಟಿಯಾಗಿ ಕಾಣಿಸ್ಕೋಬೇಡ, ನಾಯಕ ನಟಿಯಾಗಿ ಕಾಣಿಸ್ಕೋ ಸಾಕು. ಇಷ್ಟಕ್ಕೆ ಬಾಲನಟಿಗೆ ಇಲ್ಲಿ ಸ್ಟಾಪ್ ಮಾಡಿ ಮುಂದಕ್ಕೆ ಒಬ್ಬ ಒಳ್ಳೆ ನಾಯಕ ನಟಿಯಾಗಿ ಆಗುವಂತ ಎಲ್ಲ ಲಕ್ಷಣಗಳಿದೆ. ನೆಲಬಾಬು ಸರ್ ಬರ್ತಾ ಇದ್ದಾರೆ, ಹಿರಿಯ ರಾಜಕಾರಣಿಗಳು, ನಟರು, ನಮ್ಮೆಲ್ಲರ ಆತ್ಮೀಯರು. ಕೇಳ್ತೀನಿ ನಿಮ್ಮ ಹತ್ರ ಚೆನ್ನಾಗಿದೆ. ಏನ್ ಅನ್ನಿಸ್ತು ಎಲ್ಲರಿಗೂ? ಚೆನ್ನಾಗಿದೆ. ರಾಷ್ಟ್ರ ಮಟ್ಟದ ಎಲ್ಲರಿಗೂ ಧನ್ಯವಾದಗಳು. ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂತ ರಾಮನ ಒಂದು ದೃಶ್ಯಗೀತೆಯನ್ನು ನೋಡಿದ್ದಕ್ಕೆ. ಇದು ರಾಷ್ಟ್ರ ಮಟ್ಟದಲ್ಲಿ UP ಸರ್ಕಾರ ಅವರು ಕೇಳಿದ್ರು. ಹಾಗಾಗಿ ನಾನು ಅದನ್ನು ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂಥ ಒಂದು ದೃಶ್ಯಗೀತೆ. ನನಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ಇತ್ತು ರಾಮನ ಪ್ರತಿಷ್ಠಾಪನೆಗೆ. ಆದರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ. ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಳಿಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ ಅಂತ ಕೇಳ್ಕೊತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಟ್ಯಾಲೆಂಟ್ ಆದ ಹುಡುಗಿ. ಮತ್ತೆ ಇನ್ನೊಂದು ವಿಶೇಷ ಏನಂತಂದರೆ ಟಿಕೆಟ್ ಗರ್ಲ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು. ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅದು ಹೊರದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ, ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ. ಮತ್ತು ಇನ್ನೊಂದು ಖುಷಿಯ ಸಂಗತಿ ಏನಂದರೆ ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ದಾರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ, ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾಳೆ. ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ, ರಾಮನಾಮ ಪಾಯಸ ಸಕ್ಕರೆ ತಿಂದಂಗಿರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದ್ದಾರೆ. ನೋಡಿದ್ವಿ ನಾವು, ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು. ಈಗೆಲ್ಲ ಹೇಳ್ತಾರಲ್ಲ ಏನಂದರೆ ಕನ್ನಡ, ಹಿಂದಿ, ತಮಿಳು ಎಲ್ಲ ಬಂದರೆ ಸಿನಿಮಾ, ಇದು ಎಲ್ಲ ಭಾಷೆಗಳು, ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಸುಮಿತಾ ಮೇಡಮ್, ನಿಮಗೂ ಅಷ್ಟೇ ಒಳ್ಳೆಯದಾಗಲಿ. ಇದು ತುಂಬ ಯಶಸ್ವಿಯಾಗಿ ನಿಮಗೊಂದು ಒಳ್ಳೆ ಕೀರ್ತಿ ಮತ್ತು ಹೆಸರನ್ನು ತಂದುಕೊಳ್ಳಿ ಅಂತ ಈ ಮೂಲಕ ಹೇಳ್ತಿದ್ದೇನೆ. ಸೇರಿದ್ದೀವಿ, ಒಂದು ಸಂತೋಷ ಆಗ್ತಾ ಇದೆ.
ಆ್ಯಕ್ಚುಲಿ ನಾಳೆ ಯುಗಾದಿ ಹಬ್ಬ, ಯುಗದ ಆದಿ ನಾಳೆ ಇದೆ. ಆದರೆ ಅದಕ್ಕೆ ಮುಂಚೆನೇ ಶ್ರೀರಾಮಚಂದ್ರ ನೋಡೋ ಭಾಗ್ಯ ಅನ್ವಯಿಸಿತ್ತು. ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ. ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದರೆ ನಮ್ಮ ವೀರೇಂದ್ರ ಬೆಳಚುಕಿಯವರು, ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುನೀತಾ ಮೇಡಮ್ ಅವರು ಹಾಗೂ ಋತುಸ್ಪರ್ಶ ಅವರು, ಇವೆರಡು ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ, ಅಂದರೆ ರಾಮನಾಮ ಪಾಯಸ ಆಗಿದೆ. ಅದನ್ನು ಸವಿಯೋದಕ್ಕೆ ಜನರ ಮುಂದೆ ಅವರು ಇಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎರಡು ಅಂದರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು, ನನಗೆ ಎರಡು ಮೂರ್ತಿ ಚಿಕ್ಕವೆ. ಅಂದರೆ ನಮ್ಮ ಬೆಳ್ಳಿ ಚಿಕ್ಕವರು ಚಿಕ್ಕ ಕುಳ್ಳಗೆ ಇದ್ದಾರೆ, ನಮ್ಮ ಋತುಸ್ಪರ್ಶನೂ ಮೂರ್ತಿ ಚಿಕ್ಕದ, ಆದರೆ ಕೀರ್ತಿ ಪದ ಎರಡೂ ದೊಡ್ಡದಾಗಿದ್ದಾವೆ. ಹಾಗಾಗಿ ಎರಡು ಚಿಕ್ಕ ಮೂರ್ತಿಗಳು ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದ್ದೇವಲ್ಲ, ಇದು ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ಸು ಸಿಗಲಿ. ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ನೀನು ಬಾಲ್ನಟಿ ಆಗಬೇಡ, ನೀನು ನಾಯಕ ನಟಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ಯಾಕಂದರೆ ನಾವು ನೋಡಿದ್ವು, ಈಗ ಆ ಹಾಡು ನೋಡಿದ್ವು, ಅದರಲ್ಲಿ ನಾವು ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗ ಯಾವ ರೀತಿ ನೋಡಿರಲಿಲ್ಲ ನಾವು. ಆದರೆ ಆ ಶ್ರೀರಾಮಚಂದ್ರನ ಒಂದು ರೂಪವನ್ನು ನಾವು ಇವತ್ತು ಋತುಸ್ಪರ್ಶ ಮುಖದಲ್ಲಿ ನೋಡಿದ್ವು ನಾವು. ಅದನ್ನು ಅಷ್ಟು ಚೆನ್ನಾಗಿ ಆಕೆ ಮುಖಕ್ಕೆ ಕಳೆ ಗುಂದು ಬಂದಿದೆ. ಆ ಮೂಗಾಗಿರ್ಬೋದು, ಆ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಆ ಕಣ್ಣುಗಳಾಗಿರ್ಬೋದು, ಪ್ರತಿಯೊಂದು ಆಕೆ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಕೆಗೆ ಆ ಕಲಾ ಸರಸ್ವತಿ ಒಲಿದು ಬಂದಿದ್ದಾಳೆ. ಆ ಕಲಾದೇವಿ ಆಶೀರ್ವಾದ ಸದಾ ಆ ಋತುಸ್ಪರ್ಶ ಮೇಲೆ ಇರಲಿ. ಅದೇ ರೀತಿ ಅದಕ್ಕೆ ಸಪೋರ್ಟಾಗಿ ಅವರ ತಾಯಿಯವರಾದ ಸವಿತಾ ಮೇಡಮ್ ಅವರು, ಅವರ ಯಜಮಾನರಾದ ಹೆಸರು ಪ್ರವೀಣ್ ಅವರ ಸಪೋರ್ಟ್ ಸದಾ ಇರಲಿ. ಯಾಕಂದರೆ ಇವತ್ತು ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದರೆ ಮಕ್ಕಳು ಯಾವುದೇ ಕಾರಣಕ್ಕೂ ಮೇಲೂ ಸಾಧ್ಯ ಇಲ್ಲ. ಪುಣ್ಯ, ದುಸ್ಪರ್ಶನ ಪುಣ್ಯ, ನಿಮ್ಮಿಬ್ಬರ ಒಂದು ತಂದೆ ತಾಯಿ ಆಶೀರ್ವಾದ ಹಾಗೂ ಸಪೋರ್ಟ್ ಸಿಕ್ಕಿದೆ. ಈಗ ಇನ್ನು ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕೆ ಬೆಳೀಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತಿದ್ದೀನಿ. ಅದಕ್ಕೆಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಿಮ್ಮ ಸಪೋರ್ಟ್ ಸಿಕ್ಕರೆ ಖಂಡಿತ ಋತುಸ್ಪರ್ಶ ನಾಳೆ ಮಹಾ ದೊಡ್ಡ ಸ್ಪರ್ಶ ಆಗೋಕ್ಕೆ ಇದು. ಈಗ ಯಾಕೆಂದರೆ ವಸಂತ ಋತು ಬರ್ತಾ ಇದೆ, ಈಗ ಈ ಋತು ಕಾಲ ಶುರುವಾಗಲಿ ಅಂತ ಹೇಳಿ ಆಶಾ ದೇವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರಗಳನ್ನು ಮೊದಲು ತಿಳಿಸ್ತೇನೆ. ನನಗೆ ಲಾಸ್ಟು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಸರ್ ಹೇಳಿದರು. ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ತಂಡ ಸೇರಿಕೊಂಡು ಫೈಟ್ ಮಾಡೋ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ ಪರಿಚಯ ಆಗಿತ್ತು. ನಿಮ್ಮ ಮಗಳು ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗಲೇ ಗೊತ್ತಿದ್ದರೂ ಕೂಡ ಪರಿಚಯ ಆಗಿತ್ತು ಅಲ್ಲಿ. ಬಟ್ ನನಗೆ ಇವತ್ತು ನಿಮ್ಮ ಹಾಡು ನೋಡಿದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಬಾಲ್ಯದಿಂದಲೇ ನಾವು ರಾಮನ ಆದರ್ಶವನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥವರು. ಆದ್ದರಿಂದ ನಿಮ್ಮ ಹಾಡು, ನೀವು ಮಾಡಿರುವ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದ್ರಿ ಅಂತ ಹೇಳಿದ್ರಿ, ತುಂಬ ಖುಷಿಯಾಯಿತು. ಯಾಕೆಂದರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನೂ ಬೇರೆಯೇ ಇತ್ತು. ಅವ್ರ ಜೊತೆ ಒಡನಾಟ ಇದ್ದಂಥವರು ನಾವು. ನನಗೆ ಅನಿಸಿದ್ದು ಏನು ಅಂದರೆ, ನೀವು UP ಸರ್ಕಾರವನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಇಲ್ಲೋ ಗೊತ್ತಿಲ್ಲ. 4 ವರ್ಷದ ಹಿಂದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿ ನಡ್ಕೋತಿದ್ದಾರೆ ಕೂಡ. ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ ಥರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ದರೆ ನೀವು ಖಂಡಿತವಾಗಿ ಯೋಗಿಯವರಿಗೆ ಮೇಲ್ ಮುಖಾಂತರನೋ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಹಾಡನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ನೀವು ಕಳಿಸ್ಕೊಟ್ರೆ ನಿಮಗೆ ಖಂಡಿತವಾಗಿ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ. ಯಾಕಂದರೆ ಅವರು ನಾವು ಗೋವಾ ಫಿಲ್ಮ್ ಫೆಸ್ಟಿವಲ್ ಓದುವ ಸಂದರ್ಭದಲ್ಲಿ ಅದರದ್ದು ಫುಲ್ಲು ಏನು ಡಿಟೇಲೆಲ್ಲ ಕಳಿಸ್ಕೊಟ್ಟಿದ್ರು, ಈ ಥರ ಇದ್ದರೆ ನಾವು ಮಾಡ್ತೀವಿ ಅಂತ. ಒಂದು ಅಲ್ಲಿನ ಟೆಕ್ನಿಷಿಯನು ಅಥವಾ ಆರ್ಟಿಸ್ಟು, ಏನಿಲ್ಲ ಅಂದರೆ ಅಲ್ಲಿನ ಕತೆ. ಯಾಕೆಂದರೆ ಅಯೋಧ್ಯೆ UP ಸರ್ಕಾರಕ್ಕೆ ಸೇರಿದ ಕಾರಣ ನೀವು ಅದನ್ನು ಮಾಡೋದು ಒಳ್ಳೆಯದು ಅಂತ ನನ್ನ ರಿಕ್ವೆಸ್ಟು ನಿಮಗೆ. ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟು ಏನು ಅಂದರೆ, ನಿರ್ಮಾಪಕರಿಗೆ ಒಂದು ಏನೇ ಇದು ಮಾಡಿದ್ರಾಗೆ ಯಾವುದೇ ಒಂದು ರೈತರಾಗಲಿ ಅಂಗಡಿಯವರಾಗಲಿ ಏನೇ ಆಗಲಿ ಒಂದು ಐಟಮ್ ತಗೊಂಡ್ರು ₹1 ಅದಕ್ಕೆ ವ್ಯಾಲ್ಯೂ ಇದ್ದರೆ ನಾವು ₹1 ಕೊಟ್ಟು ತಗೊಳ್ತೀವಿ. ಆದರೆ ನಮ್ಮ ಸಿನಿಮಾ ರಂಗದಲ್ಲಿ ಆಗಲ್ಲ. ಯಾಕೆಂದರೆ ನಾವೊಂದು ಸಿನಿಮಾನ
ಯಾವುದೋ ಒಂದು ಸಾಕ್ಷ್ಯಚಿತ್ರಗಳು ಅಥವಾ ಸಿನಿಮಾನ ಯಾವುದೋ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಹಾಡು ಇದ್ದರೆ, ಹಾಡು ಚೆನ್ನಾಗಿ ಬಂದರೆ ಹಾಡನ್ನು ಮಾತ್ರ ತಗೊಂಡು, ಆಡಿಯೋ ಮಾತ್ರ ತಗೊಂಡು ವಿಡಿಯೋನ ತೆಗೆದು ಅವರ ಏನು ಫುಟೇಜ್ ಇದೆ ಅದಕ್ಕೆ ಬಳಸ್ಕೊಂಡು ಯೂಸ್ ಮಾಡ್ತಾರೆ. ದಯವಿಟ್ಟು ಆ ಥರ ಆಗಬಾರ್ದು. ಯಾಕೆಂದರೆ ಇದರಲ್ಲಿ ನಿರ್ಮಾಪಕರ ಎಷ್ಟು ಶ್ರಮ ಇದೆಯೋ ಅದರಿಂದ ಜಾಸ್ತಿ ನಿರ್ದೇಶಕನ ಶ್ರಮ ಕೂಡ ಇರುತ್ತೆ, ಅದರಿಂದ ಇಡೀ ಚಿತ್ರತಂಡದ ಶ್ರಮ ಇರುತ್ತೆ. ಆದ್ದರಿಂದ ಏನೇ ಆಗಲಿ ಆ ಹಾಡು ಅವರು ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅದಕ್ಕೆ ಬಳಕೆ ಆಗಬೇಕು ಹೊರತು ಬೇರೆ ಯಾವುದಕ್ಕೂ ಬಳಕೆ ಆಗಬಾರ್ದು ಅಂತ ನನ್ನ ವಿನಂತಿ. ಅದೇ ರೀತಿ ಫಿಲಮ್ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಫಿಲಮ್ ಫೆಸ್ಟಿವಲ್ ಇವಾಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಆದರೂ ಕೂಡ ಪ್ರಾರಂಭದ ದಿನದಲ್ಲಿ ಚಿತ್ರೋತ್ಸವದ ಬಗ್ಗೆ ನಾನು ಇದೇ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ವಿಷಯ ತಿಳಿಸಿದೆ. ಹೋರಾಟಕ್ಕೆ ಮುಂದೆ ಹೋಯಿತು. ನಮ್ಮ ನಿರ್ದೇಶಕರ ಸಂಘದ ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಫಸ್ಟು ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು, ಆಮೇಲೆ ತಪ್ಪಿಸ್ಕೊಂಡ್ರು. ಆಮೇಲೆ ಅದರ ನಂತರ ನನಗೆ ಎಲ್ಲ ಹೋರಾಟಕ್ಕೆ ಸಿದ್ಧತೆ ಆಯಿತು. ಸಿದ್ಧತೆ ಆಗುವಾಗ ನಮ್ಮ ಸಂಘದ ಉಪಾಧ್ಯಕ್ಷರು ಹೇಳಿದ್ರು ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ. ಅದೇ ರೀತಿ ನನಗೆ ಏನಾಯಿತು, ಎಲ್ಲ ಹಿಂದೆ ಹೋದ ಕಾರಣ ನಾನು ಸ್ವಲ್ಪ ಹಿಂದೇಟು ಹಾಕಿದರೂ ಕೂಡ ಅದನ್ನು ಕಾನೂನು ರೀತಿಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಕನ್ನಡಕ್ಕೆ ಮೊದಲ ಆದ್ಯತೆ ಇರಲೇಬೇಕು. ಚಲನಚಿತ್ರೋತ್ಸವ ಆಗಲಿ, ವಾರ್ತಾ ಇಲಾಖೆ ಆಗಲಿ, ಯಾವುದೇ ಆಗಲಿ, ಸೆನ್ಸಾರ್ ಮಂಡಳಿ ಕರ್ನಾಟಕ ಬಂದಾಗ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಕನ್ನಡದಲ್ಲಿ ಬರುವಂತಹ ಸಿನಿಮಾಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿ, ಸರಿಯಾದ ಜೂರಿಗಳನ್ನು ಆಯ್ಕೆ ಮಾಡಿ ಅದರ ಪ್ರಕಾರವೇ ಸಿನಿಮಾಗಳು ಸೆಲೆಕ್ಟ್ ಆಗಬೇಕು, ಸಿನಿಮಾಗಳನ್ನು ನೋಡಬೇಕು. ಈ ಸರಿ ಎಷ್ಟೋ ಜನ ನಿರಾಶೆ ಆಗಿದ್ದಾರೆ. ಅದರ ಬಗ್ಗೆ ಹೋರಾಟ ಮೇಡಮ್ ಅವರು ಹೋರಾಟ ಮಾಡಿದ್ದಾರೆ, ಅಲ್ಲಿ ನಾಗೇಶ್ ಅವರು ಇದ್ದಾರೆ, ತುಂಬ ಜನ, ರವೀಂದ್ರ ವಂಶಿ ಅವರು ಇದ್ದರು. ಲಾಸ್ಟ್ ಈಗ ಅದು ಹೋರಾಟ ನಡೀತಿದೆ, ನೋಡೋಣ ಅದರ ರಿಸಲ್ಟ್ ಏನು ಬರುತ್ತೆ ಅಂತ. ಅದರ ಜೊತೆ ನಾನು ಕೂಡ ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ. ಅದರಿಂದ ದಯವಿಟ್ಟು ಮಾಧ್ಯಮದವ್ರಿಗೂ ರಿಕ್ವೆಸ್ಟು ಏನು ಅಂದರೆ, ಎಲ್ಲರೂ ಕೂಡ ಕನ್ನಡ ಸಿನಿಮಾ ಹೊರತಾಗಿ ಯೋಚನೆ ಮಾಡುವಂಗಿಲ್ಲ. ಕನ್ನಡ ಅಂದರೆ ಕರ್ನಾಟಕದ್ದು, ಉಪ ಲ್ಯಾಂಗ್ವೇಜ್ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಕರ್ನಾಟಕದ ಸಿನಿಮಾಗಳಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು. ಅದರಲ್ಲೂ ಒಂದು ಏನಂತಾರೆ, ಪೌರಾಣಿಕ, ಚಾರಿತ್ರಿಕ, ಬೇರೆ ಬೇರೆ ವಿಧಾನಗಳಲ್ಲಿ ಬರುವಂಥ ಸಿನಿಮಾಗಳನ್ನು ಅಟ್ಲೀಸ್ಟ್ ಒಂದೊಂದು ಸಿನಿಮಾಗಳನ್ನಾದರೂ ಜನರಿಗೆ ರೀಚ್ ಮಾಡುವಂಥ ಕೆಲಸವನ್ನು ಚಲನಚಿತ್ರೋತ್ಸವಗಳು ಮಾಡಬೇಕು, ವಾರ್ತಾ ಇಲಾಖೆಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರ ಅಭಿನಯ ನೋಡಿದಾಗ ಅವರು ಬಾಲ ನಟಿ ಅಂತ ಅನ್ಸಲ್ಲ. ಅದಕ್ಕೋಸ್ಕರನೇ ಗಣೇಶ್ ಅವರು ಹೇಳಿದ್ದು ಅನಿಸುತ್ತೆ, ಮುಂದಿನ ದಿನಗಳಲ್ಲಿ ನಾಯಕಿ ನಟಿಯಾಗಿ ಬರಲಿ ಅಂತೇಳಿ. ಅದು ನಿಜವಾಗ್ಲೂ ಒಳ್ಳೆಯ ವಿಷಯ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಲಿ ಅಂತ ಹೇಳಿ ದೇವರ ಹತ್ರ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾಲಘಟ್ಟದಲ್ಲಿ ಮಕ್ಕಳ ಸಿನಿಮಾ ಅಂದ ತಕ್ಷಣ ಒಂದಷ್ಟು ಸಬ್ಸಿಡಿ ಈ ಒಂದು ಕ್ಯಾಟಗರಿಗೆ ಸಿನಿಮಾಗಳು ಮಾಡ್ತಾ ಇರೋದ್ರಿಂದ ಈ ಜನಪ್ರಿಯ ಸಿನಿಮಾ ನೆಲೆಯಲ್ಲಿ ಮಕ್ಕಳ ಸಿನಿಮಾಗಳು ತನ್ನ ಪ್ರಾಧಾನ್ಯತೆ ಪಡ್ಕೋತಾ ಇಲ್ಲ. ನಾನು ಮೇಡಮ್ ಅವ್ರಿಗೆ ಫಸ್ಟು ಟೇಕ್ವಾಂಡೋ ಗರ್ಲ್ ಸಿನಿಮಾ ಹೇಳಿದಾಗ ಅದೇ ಹೇಳಿದೆ, ಮೇಡಮ್ ಇದು ಸಬ್ಸಿಡಿ ಎಲ್ಲ ಪಕ್ಕಕ್ಕೆ ಇಟ್ಬೋಣ, ಅದು ಕಮರ್ಷಿಯಲ್ ಸಿನಿಮಾ ಮಾಡೋಣ, ಮಕ್ಕಳು ನೋಡಲಿ, ಒಂದಷ್ಟು ಜನ ಮಕ್ಕಳು ನೋಡಿದ್ರೆ ಟೇಕ್ವಾಂಡೋ ಬಗ್ಗೆ ಇನ್ಸ್ಪೈರ್ ಆಗಲಿ ಅಂತ. ಈಗಾಗಲೇ ನಾವು ನವರಂಗ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದಾಗ ಸುಮಾರಷ್ಟು ಜನ ನೋಡಿದ ಮಕ್ಕಳಲ್ಲಿ ತುಂಬ ಜನ ನಾವು ಟೇಕ್ವಾಂಡೋ ಕಲಿತೀವಿ ಅಂತ ಅಂದ್ಕೊಂಡು ಹೋದರು. ಸೊ ಆ ಹುಡುಗಿ ಆ ಏಜ್ಗೆ 4 ಸರಿ ಇಂಟರ್ನ್ಯಾಷನಲ್ ಟೇಕ್ವಾಂಡೋ ಟೂರ್ನಮೆಂಟಲ್ಲಿ ಭಾಗವಹಿಸಿ ಅದೆಲ್ಲ ಮಾಡಾಕ್ಬಿಟ್ಮೇಲೆ ಇಷ್ಟೊಂದು ಪ್ರತಿಭೆ ಇದೆಯಲ್ಲ ಅಂತ ಅನ್ಕೋತಿದ್ದೆ. ಆಮೇಲೆ ಮತ್ತೆ ಮಕ್ಕಳ ಇನ್ನೊಂದು ಹಾಡು ಬಂದಿತ್ತು, ಗಣಪತಿದು, ಅದು ಹೇಳಿದ್ರು, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆಕೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಓದ್ತಾಳೆ, ಹಾಗೆ ತುಂಬ ಚೆನ್ನಾಗಿ ಫೈಟ್ ಕೂಡ ಮಾಡ್ತಾರೆ ಟೇಕ್ವಾಂಡೋ. ಕನ್ನಡದ ಮಟ್ಟಿಗೆ ಅವ್ರು ಹೇಳಿದ್ರು, ನಮ್ಮ ಗಣೇಶ್ ಅವರು ನಾಯಕಿ ಆಗಲಿ ಅಂತ. ಹಾಗೆಯೇ ಬೇಬಿ ಶ್ಯಾಮಲಿ ಥರದ್ದೊಂದು ಚೈಲ್ಡ್ ಸ್ಟಾರ್ ಕೂಡ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ನಾನು ಇದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳೋದೇನಪ್ಪ ಅಂದರೆ ಮತ್ತು ಸುಮಿತಾ ಪ್ರವೀಣ್ ಮೇಡಮ್ ಅವ್ರಿಗೆ. ಯಾಕಂದರೆ ಆಕೆ ಇವಳಿಗಿಂತ ಡಬ್ಬಲ್ ಕಷ್ಟ ತೊಗೋತಾರೆ. ಆಕೆನ ಎಪ್ಸಿ, ಆಕೆನ ಟ್ರೈನ್, ಏನು ಅವ್ರ ಜೀವನನೇ ಇಲ್ಲ, ಅವ್ರ ಬದಲಿಗೆ ಮಗಳಿಗೆ ಅವರು ಮುಡುಪಾಕಿ ಇಟ್ಬಿಟ್ಟಿದ್ದಾರೆ. ಹಾಗೆಯೇ ಅವ್ರ ಹಸ್ಬೆಂಡ್ ಇದ್ದಾರೆ ಪ್ರವೀಣ್ ಅಂತ, ಅವರು ಅಷ್ಟೇ ಯಾವಾಗಲೂ ನೋಡು ಮಕ್ಕಳ ಬಗ್ಗೆ ಅವರು ತುಂಬ ತಲೆ ಕೆಡಿಸ್ಕೊತಾ ಇದ್ದಾರೆ. ನಾನು ತುಂಬ ಸಲ ಅನ್ಕೋತೀನಿ, ತುಂಬ ಈ ಹುಡುಗಿ ಎಷ್ಟು ಪುಣ್ಯ ಮಾಡಿತಪ್ಪ ಇಂಥ ತಂದೆ ತಾಯಿನ ಪಡೆಯೋದಕ್ಕೆ ಅಂತ. ಮೇಡಮ್ ಹೀಗೆ ಮುಂದುವರಿಲಿ, ನಿಮ್ಮ ನೋಡೋಕೆ ಖುಷಿ ಆಗುತ್ತೆ. ಹಾಡು ಚೆನ್ನಾಗಿದೆ, ಯಶಸ್ವಿಯಾಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮೈದಾನದಲ್ಲಿ ಎಳ್ಳಿನ ಬತ್ತಿಯಿಂದ ಹಚ್ಚಿರ್ತಕ್ಕಂಥ ಬೃಹತ್ ಕಾರ್ಯಕ್ರಮ ನಾನು ಗೋಪಾಲಿನವರು ಕೆಲವು ಸಂಘಟನೆಗಳು ಸೇರಿ ಮಾಡಿದೆವು. ನನಗೆ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದಿಲ್ಲ. ಅವಳು ಮೊದಲನೇ ಸರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿಲಿ ಒಂದು ನಮ್ಮ ಸದಾಶಂಕರ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಿಂದ ನಾನು ಅವಳ ಅಭಿಮಾನಿ ಅದೆ. ಯಾಕೆಂದರೆ ಲೀಡರ್ಸ್ ಆರ್ ಮೇಡ್, ಆರ್ಟಿಸ್ಟ್ ಆರ್ ಬಾರ್ನ್ ಅಂತ ಹೇಳ್ತಾರೆ. ಬಟ್ ಇವಳು
ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದ್ದಾಳೆ. ಈಗಷ್ಟೆಲ್ಲ ಮಾತಾಡಿದಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು, ಗೆಳೆಯರು, ಮಾಧ್ಯಮ ಮಿತ್ರರು, ಗೆಳೆಯ ಗಣೇಶ್ ಆಗಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಅವರಾಗಲಿ, ಶಿ ಈಸ್ ಬ್ಲೆಸ್ಡ್ ಚೈಲ್ಡ್. ಯಾಕೆಂದರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನು ಮಾಧ್ಯಮದ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಶಿ ಸ್ಪೆಷಲಿ ಒಂದು ಪ್ರತಿಭೆ. ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖೇನ ಒಳ್ಳೆ ಸಂದೇಶವನ್ನು ಈಗಷ್ಟೇ ಮಾತನಾಡಿದವರು ಹೇಳಿದ್ರು. ಟೈಕೊಂಡೋ ಸಿನಿಮಾಲ್ಲಿ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೇಳಿ. ಖಂಡಿತವಾಗ್ಲೂ ಅದು ಅವಶ್ಯಕತೆ ಇದೆ. ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದು ಕಡೆ ಬಂಗಾರದ ಮನುಷ್ಯ ಆಗಲಿ ಅಥವಾ ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನಿಮಾ, ಏನು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಾನು ಅಂದ್ಕೊಂಡೆ ಪ್ಯಾನ್ ಇಂಡಿಯಲ್ಲಿ ಇಂಥ ಸಿನಿಮಾ ಬರಬೇಕು ಅಂತ ಅಂದ್ಕೊಂಡೆ. ಇದು ಭಾಳ ಅವಶ್ಯಕ. ಸಿನಿಮಾಗಳು 200-300 ನಮ್ಮಲ್ಲಿ ಮಾಡ್ತೇವೆ, ಆದರೆ ಎಷ್ಟು ಜನಗಳು ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ OTT ಪ್ಲ್ಯಾಟ್ಫಾರ್ಮ್ ಆಗಲಿ ಅಥವಾ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿಜವನ್ನು ಅಂದ್ಕೊಂಡೆ ನಾನು. ಆ ಸಿನಿಮಾ ನೋಡಾದ್ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ, ಎಲ್ಲ ಭಾಷೆಗೂ ತೆಗೆದುಕೊಂಡು ಹೋಗ್ಬೋದು ಅಂತೇಳಿ. ಹಾಗೆ ಅವಳ ದೃಶ್ಯಾವಳಿಗಳನ್ನು ಈ ಒಂದು ರಾಮನ ಬಗ್ಗೆ ಮಾಡಿರ್ತಕ್ಕಂಥ ಗೀತೆಯನ್ನು ನಾನು ನೋಡಿಲ್ಲ, ನೋಡ್ತೇನೆ. ಬೇಕು, ಮನರಂಜನೆ ಇಲ್ಲದೇ ಹೋದರೆ ಮನುಷ್ಯ ಇರಲಿಕ್ಕೆ ಆಗೋದಿಲ್ಲ. ಈ ಮಧ್ಯೆ ಅವಳ ಹಿಂದೆ ಮಾಡಿದಂಥ ಸಿನಿಮಾ ಆಗಲಿ ಅಥವಾ ಇಂಥ ತಂದೆ ತಾಯಿಗಳ ಮುಖೇನ ಅವಳು ಇಷ್ಟೆಲ್ಲ ತನ್ನ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೋಗ್ಲಿಕ್ಕೆ ತಂದೆ ತಾಯಿಗಳ ಕಾರಣ, ನೀವು ಕಾರಣ. ಅವಳು ಒಳ್ಳೆಯ ಪ್ರತಿಭಾನ್ವಿತಳಾಗಲಿ ಮತ್ತು ಜೊತೆಗೆ ಒಳ್ಳೊಳ್ಳೆಯ ಕಥಾವಸ್ತುಗಳು ಬರಲಿ. ಯಾಕಂದರೆ ಮಕ್ಕಳ ಸಿನಿಮಾ ನನಗಿನ್ನೂ ಒಂದು ಕೋರಿತಾ ಇದೆ, ನನಗಿನ್ನೂ ನೆನಪಿದೆ. ನಾನು ಎಲ್ಲೋ ಒಂದು ಕಡೆ 4ನೇದೋ 5ನೇ ವಯಸ್ಸಿನಲ್ಲಿ ಮುದ್ದು ಮೀನಾ ಅಂತ ಕಾಣುತ್ತೆ, ಒಂದು ಸಣ್ಣ ಸಿನಿಮಾ, ಒಂದು ಕಥೆಯ ಸಿನಿಮಾ ನೋಡಿದೆ. ಅದೆಷ್ಟು ಪ್ರಭಾವ ಇತ್ತು, ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇತ್ತು. ನಾಗರಹೊಳೆ ಸಿನಿಮಾಗಳು ಎವರ್ಗ್ರೀನ್ ಆಗ ಮಕ್ಕಳಿಗೆ ಮೋಟಿವೇಟ್ ಆಗಬೇಕು ಮಕ್ಕಳ ಸಿನಿಮಾ ಅಂದರೆ. ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡ್ತಕ್ಕಂಥ ನಿರ್ದೇಶಕರ ಪಾತ್ರ ಏನಿತ್ತು, ಫಿಲ್ಮ್ ಇಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ, ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ, ನಾವು ಇತ್ತೀಚೆಗೆ ಒಂದು ಮಕ್ಕಳ ಸಿನಿಮಾವನ್ನು ನಮ್ಮ ಸ್ನೇಹಿತರು, ನನ್ನ ಬ್ರದರ್ಸ್ ಎಲ್ಲ ಮಾಡಿದ್ದೀವಿ, ನಾವು ಹೊರಗಡೆ ತರಬೇಕಾಗಿದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಮ್ಮ. ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಳ್ಳೆ ಚಿತ್ರ ಮಾಡ್ತಾರೆ, ಚಿತ್ರ ಜನಗಳಿಗೆ ಮುಟ್ಟೋದೇ ಇಲ್ಲ. ಅದು ಕಾರಣ ಆ ಗ್ಯಾಪ್ ಮುಚ್ಚುವಲ್ಲಿ. ಮತ್ತು ಮಾತಾಡಿದವರೆಲ್ಲ ಹೇಳಿದ್ರು ಕನ್ನಡ ಚಿತ್ರಗಳು ಮೊದಲ ಆದ್ಯತೆ ಅಂತ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾರು ಇಲ್ಲಿ ಕನ್ನಡನೇ ಆದ್ಯತೆ ಕರ್ನಾಟಕದಲ್ಲಿ. ಒಳ್ಳೆ ಭಾಷೆಗಳ ಚಿತ್ರಗಳು ಬರಲಿ, ಬೇಡ ಅಂತ ಹೇಳೋದಿಲ್ಲ. ಹಾಗಂತೇಳಿ ನಮ್ಮ ತಾಯಿನ ಹೊರಗಡೆ ಹಾಕ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಹೊಗಳೋದಿಲ್ಲ, ಅರ್ಥ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ. ಮೇಲೆ ಉಪಸ್ಥಿತರು ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಮತ್ತೆ ಬಂದಿರುವಂಥ ಪ್ರೇಕ್ಷಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಏನಂತಂದರೆ ನಾವು ಚಿಕ್ಕವರಿಂದ ಋತುಸ್ಪರ್ಶ ನೋಡ್ತಾ ಇದ್ದೆ. ಏನು ಸುಮ್ಮನೆ ಹೀಗೆ ಆಟ ಆಡಿಕೊಂಡು ಅದು ಡ್ಯಾನ್ಸ್ ಮಾಡೋದ್ರಲ್ಲಿ ಅವಳಿಗಿದ್ದಿತ್ತು. ನನ್ನ ಮಕ್ಕಳು ದೊಡ್ಡವರಿದ್ದರೂ ಸಹ ಅವ್ರ ಜೊತೆಗೆ ಆಟ ಆಡೋವಂಥ ಒಂದು ಹುಡುಗಿ ಇವತ್ತು ಈ ಮಟ್ಟಿಗೆ ಬೆಳೆದೇಳೆ ಅಂದರೆ ಭಾರಿ ಖುಷಿಯಾಗತ್ತೆ. ಆದರೆ ಅವ್ರ ತಂದೆ ತಾಯಿ ಒಂದು ಮೆಸೇಜ್ ಕೊಡ್ತಾರೆ ಅಂತ ನಮಗೆ. ಯಾಕಂದರೆ ಇಲ್ಲಿ ಇದ್ರ ಮೇಲೆ ಸ್ಟೇಜ್ ಮೇಲೆ ಕೂತಿರೋರೆಲ್ಲ ಫಿಲಮ್ ಫೀಲ್ಡಲ್ಲಿರೋರು, ನಾನು ಮಾತ್ರ ರಾಜಕೀಯದಲ್ಲಿರೋರು. ಆದರೆ ಇಬ್ಬರು ರಾಜಕೀಯದಲ್ಲಿದ್ದಾರೆ, ಗಣೇಶ್ ರಾವು ಸರ್, ನರೇಂದ್ರ ಬಾಬು ಸಾರು ಇದ್ದಾರೆ. ಅದ್ರ ಫಿಲಮ್ ಲೈನ್ ಇದ್ರ ಬಗ್ಗೆ ಅವರಿಗೆಲ್ಲ ತುಂಬ ಗೊತ್ತಿರೋದ್ರಿಂದ ಏನಂತಂದರೆ ಇವರು ಇವಾಗ ಏನೇ ಒಂದು ಫಿಲಮ್ ಮಾಡಿದ್ರು ಅದೊಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಟೈಕೊಂಡ್ ಮಾಡಿದಾಗ ಅವಳು ಅದು ಕಲಿತಾ ಇದ್ದಾಗ ಅವರು ತುಂಬ ಕಾಳಜಿ ವಹಿಸಿ ಅವಳು ಕರ್ಕೊಂಡು ಹೋಗೋದು, ಕರ್ಕೊಂಬರೋದು ಹಾಗೂ ಮಾಡಿ ಅವಳು ಇಂಟರ್ನ್ಯಾಷನಲ್ ಮಟ್ಟಿಗೆ ಹೋದ್ಲು. ಅದ್ರ ಬಗ್ಗೆ ಒಂದು ಫಿಲಮ್ ಇದು ಮಾಡಿದಾಗೂ ಅಷ್ಟೇ ಎಲ್ಲರಿಗೂ ಅದೊಂದು ನಾವು ಹೆಣ್ಮಕ್ಳು ಕಲಿಬೇಕು. ಯಾಕಂದರೆ ಇವಾಗಿರೋ ವಾತಾವರಣಕ್ಕೆ ಹೆಣ್ಮಕ್ಳು ಈ ಥರ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅವ್ರ ಆಚೆ ಒಂಥರ ಏನು ಎಲ್ಲೂ ಫ್ರೀಯಾಗಿ ಹೋಗೋದಕ್ಕೂ ಭಯ ಆಗುವಂಥ ಈ ಕಾರಣಕ್ಕೆ ಅದು ಕಲಿಬೇಕು ಅನ್ನೋದೊಂದು ಮೆಸೇಜ್ ಹೋಗಿದೆ. ಮತ್ತು ಈಗ ಗೊತ್ತಿರಂಗೆ ಇವತ್ತು ನಮ್ಮ ರಾಮ, ನಾವು ಎಲ್ಲ ಮುಂಚೆ ಕೇಳ್ತಾ ಇದ್ದೀವಿ, ಅಯ್ಯೋ ರಾಮರಾಜ್ಯ ಆಗಬೇಕಪ್ಪ, ರಾಮರಾಜ್ಯ ಆಗಬೇಕು ಅಂತ ಹೇಳೋರು. ಯಾಕೆ ರಾಮರಾಜ್ಯ ಆಗಬೇಕು ಅಂದರೆ ರಾಮರಾಜ್ಯದಲ್ಲಿ ಒಂದು ನ್ಯಾಯ, ನೀತಿ, ಸತ್ಯ ಎಲ್ಲ ಆ ಥರ ನಡೀತಾ ಇತ್ತು.
ಆ ಒಂದು ವಾತಾವರಣ ಇವಾಗ ಬರಬೇಕು ಅಂತ ಅನ್ನೋದಿತ್ತು. ಹಾಗಾಗಿ ನಾವೆಲ್ಲ ಕನಸು ಕಂಡಂಗೆ 500 ವರ್ಷದ ಒಂದು ಇತಿಹಾಸ ಕಂಡಂತೆ ಒಂದು ಅಯೋಧ್ಯ UPನಲ್ಲಿ ಬಾಲರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಇವತ್ತು ನೋಡಿದ್ರೆ ನಾವು ಕೋಟ್ಯಾಂತರ ಜನ ಅಲ್ಲಿ ಹೋಗಿ ರಾಮನ ಆಶೀರ್ವಾದ ತಗೊಂಡಿದ್ದಾರೆ. ಇದು ಎಲ್ಲದಕ್ಕೂ ಕಾರಣಕರ್ತರಾದ್ರ ನಮ್ಮ ನರೇಂದ್ರ ಮೋದಿಜಿ ಅವ್ರಿಗೂ ಇವತ್ತು ನಾವೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇವತ್ತು ಯಾವುದು ಸಾಧ್ಯ ಇಲ್ಲ ಅನ್ನೋ ಒಂದು ಇದರಲ್ಲಿ ಇವತ್ತು ನಿಂತ್ಕೊಂಡು ಇವತ್ತು ಜನರ ವಿರೋಧ ನೋಡಿ. ಕುಂಭಮೇಳನೂ ಅಷ್ಟೇ. ಇವತ್ತು ಕುಂಭಮೇಳದಲ್ಲಿ ನಮ್ಮ ಸನಾತನ ಧರ್ಮ ನಡೀತಿದೆ ಅನ್ನೋದಕ್ಕೆ ಯಾವುದೇ ರೀತಿ ಅನಾಹುತ ಆಗದೆ ಇವತ್ತು ಒಳ್ಳೆ ರೀತಿಯಲ್ಲಿ ಆಯಿತು. ಹಾಗೆ ಯಾಕೆ ಹೇಳಿದೆ ಅಂದರೆ ಇವತ್ತು ರಾಮನ್ನ ಅದನ್ನು ನೋಡಿದ ತಕ್ಷಣ ನಮ್ಗೆ ಅದೆಲ್ಲ ಬಂದಿದ್ದಕ್ಕೆ ನಾನು ಅಯೋಧ್ಯೆ ರಾಮ ಆಗಲಿ ಪ್ರಯಾಗರಾಜದ ಬಗ್ಗೆ ಹೇಳಿದೆ. ಆದರೆ ಋತುಸ್ಪರ್ಶ ಒಂದು ಯಾಕಂದರೆ ನಾವು ಚಿಕ್ಕದಾಗಿಂದ ಅವಳು ನೋಡ್ತಾ ಇದ್ದು ಇವತ್ತು ಈ ಮಟ್ಟಿಗೆ ಬೆಳೆದಾಳೆ ಅಂತಂದರೆ ಒಂದು ಅವಳ ಶ್ರದ್ಧೆ ಮತ್ತು ತಂದೆ ತಾಯಿಗಳ ಒಂದು ಆಸೆಯನ್ನು ಪೂರೈಸ್ತಾಳೆ ಮತ್ತು ಅವಳ ಒಂದು ಆಕಾಂಕ್ಷೆಯನ್ನು ನೆರವೇರಿಸ್ತಾಳೆ. ಹೀಗೆ ಅವಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಮತ್ತೆ ಇನ್ನು ಮುಂದೆ ಹೆಚ್ಚಾಗಿ ಅವಳು ನಟನೆಯನ್ನು ತೋರಿಸಿ ಜನರ ಒಂದು ಮೆಚ್ಚುಗೆ ಪಾತ್ರರಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ಇಷ್ಟು ಜನ ಸೇರಿದ್ದೀವಿ. ಇದೇ ರೀತಿ ಎಲ್ಲ ಒಂದು ಅವಳ ಒಂದು ನಟನೆಯನ್ನು ಒಂದು ಅತಿ ಅದ್ಭುತವಾಗಿ ಹೊಮ್ಮಲಿ. ಮತ್ತು ತಂದೆ ತಾಯಿ ಸುಮಿತಾ ಮತ್ತು ಪ್ರವೀಣ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ನಿರ್ದೇಶಕರು ಅವರು ಅಷ್ಟೇ. ಮತ್ತು ಹಾಡು ಹೇಳಿದಂಥ ಅರ್ಚನಾನ ಮಾನಸ ಓಕೆ, ಎಲ್ಲರಿಗೂ ಶುಭ ಕೋರುತ್ತಾ ಈ ಸಂದರ್ಭದಲ್ಲಿ ನೀವು ಏನು ಹೆಚ್ಚು ಆಸಕ್ತಿ ವಹಿಸಿ ಇವತ್ತು ಈ ಥರ ರಾಮನ್ ಮಾಡ್ತಾ ಇದ್ದೀರೋ ಹಾಗೆ ಇನ್ನೂ ಹೆಚ್ಚೆಚ್ಚು ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನಾನು ಮಾತಾಡೋದು. ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವಿಡಿಯೋ ಸಾಂಗು ಕಲಿಸಿದ್ವಿ. ಇನ್ನೂ ರಿಸಲ್ಟ್ ಬಂದಿಲ್ಲ, ಯಾಕೆಂದರೆ ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ. ಅದಕ್ಕೆ ನಮ್ಮ ಅಯೋಧ್ಯ ರಾಮ ವಿಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎರಡರಲ್ಲೂ ಆಕೆ ಪಾತ್ರ ಮಾಡಿದ್ದಾಳೆ. ಗಂಗೆ ಗೌರಿನಲ್ಲಿ ಗೌರಿ ಪಾತ್ರ, ತಾರಕೇಶ್ವರದಲ್ಲಿ ಸುಬ್ರಹ್ಮಣ್ಯನ ಪಾತ್ರ. ಆ್ಯಕ್ಚುಲಿ ಏನು ಈ ಪೌರಾಣಿಕ ಪಾತ್ರ ಒಂದು ಹುಡುಗಾಟ ಅಲ್ಲ. ಸಾಮಾಜಿಕ ಆದರೆ ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತು ನಡೆದೋಗ್ಬಿಡುತ್ತೆ. ಆದರೆ ಈ ಪೌರಾಣಿಕ ಅದರದೇ ಆದ ಒಂದು ಸಂಭಾಷಣೆ ವೈಖರಿ ಇರ್ತದೆ, ಅದರದೇ ಆದ ಒಂದು ಸ್ಥಾನ ಇರ್ತದೆ. ಹಾಗಾಗಿ ನಾನು ಏನು ಹೇಳ್ಕೊಟ್ಟೆ ಟಕ್ಕಂತ ಹೇಳ್ಬಿಡೋಳು, ಸಿಂಗಲ್ ಟೇಕ್ ಓಕೆ. ಈಗ ಗಂಗೆ ಗೌರಿಲಿ ಗೌರಿ ಪಾತ್ರ ಆಗಿರ್ಬೋದು, ಸುಬ್ರಹ್ಮಣ್ಯನ ಪಾತ್ರ ಆಗಿರ್ಬೋದು, ಅದ್ಭುತವಾಗಿ ತನ್ನ ವಯಸ್ಸಿಗೆ ಮೀರಿದ ಅಂಥ ಪಾತ್ರ ಆಕೆ ಮಾಡೋದು. ಯಾಕಂದರೆ ದೊಡ್ಡವರೇ ಇವತ್ತು ಡೈಲಾಗ್ ಹೇಳ್ಬೇಕಾದ್ರೆ ತೊಡಗಿಸ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಆಕೆ ಸ್ಪಷ್ಟವಾಗಿ ಡೈಲಾಗ್ ಹೇಳ್ಬಿಡ್ತಿದ್ಲು. ಅದು ನನಗೆ ಖುಷಿ ಆಯ್ತಿತ್ತು. ಹಾಗಾಗಿ ಖಂಡಿತವಾಗಿ ಆಕೆ ಒಂದೇ ದಿನದಲ್ಲಿ ಸಾಂಗ್ ಮಾಡೋದಕ್ಕೆ ಹೆಚ್ಚೇನಿಲ್ಲ, ಆಗ ಕೆಪಾಸಿಟಿ ಇದೆ, ಪ್ರತಿಭೆ ಇರೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈ ಥರ ಇನ್ನೂ ಹೆಚ್ಚೆಚ್ಚು ಬರಲಿ. ಯಾಕಂದರೆ ಅವ್ರ ತಂದೆ ತಾಯಿ ಮನಸ್ಸು ಮಾಡಿದರೆ ಯಾವುದನ್ನು ಕಮರ್ಷಿಯಲ್ ಮಾಡ್ಬೋದಾಯಿತು, ಬ್ರೇಕ್ ಡ್ಯಾನ್ಸು ಅಥವಾ ಭರತನಾಟ್ಯ ಯಾವುದನ್ನು ಮಾಡ್ಬೋದಾಯಿತು. ಆದರೆ ಶ್ರೀರಾಮಚಂದ್ರನ ಮೇಲೆ ಮಾಡಿದಂದು ಅದೊಂದು ದೊಡ್ಡ ಒಂದು ಸಾಧನೆಯೇ ಸರಿ. ಬೇರೆ ಮಾಡ್ಬೋದಾಯಿತು ಕಮರ್ಷಿಯಲ್ ಆಗಿ, ಬೇರೆ ಯಾವುದನ್ನು ಮಾಡಿ ಆಕೆ ಪ್ರತಿಭೆ ತೋರಿಸ್ಬೋದಾಯಿತು. ಆದರೆ ಶ್ರೀರಾಮಚಂದ್ರನ ಮೇಲೆ ಮಾಡಿ ನಮ್ಮ ಏನು ಆರಾಧ್ಯ ದೈವ ಅಂತ ನಾವು ಹೇಳ್ತೀವಿ, ನಮ್ಮ ಹಿಂದೂ ಸಮಾಜದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಆರಾಧ್ಯ ದೈವ ಶ್ರೀರಾಮಚಂದ್ರ ಅಂತ ಹೇಳ್ತೀವಿ, ಅದನ್ನು ಮಾಡಿರೋದ್ರಿಂದ ಇದೆಯಲ್ಲ, ಅದು ದೊಡ್ಡ ಹೆಮ್ಮೆ ಪಡ್ತಕ್ಕಂಥ, ನಾವು ಹಿಂದೂಗಳು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಮತ್ತೆ ಯಶಸ್ಸು ಸಿಗಲಿ, ಶ್ರೇಯಸ್ ಸಿಗಲಿ ಅಂತ ಹೇಳಿ ಬೇಡ್ಕೊತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.